ಚುನಾವಣೆಗೆ ದೊಡ್ಡ ಇಶ್ಯೂ ಮಾಡಿಕೊಂಡಿದ್ದು. ಈ ಇಶ್ಯೂವನ್ನು ಬಿಡೋದಿಲ್ಲ ನಾವು. ಮೊದಲು JDS ಹೇಳಿದೆ ನಿಮಗೆ ಆರಂಭದಲ್ಲೇ, ಬೆಕ್ಕಿಗೆ ಇಲಿಯ ವಾಸ ಬಿಡೋದದ. ಹೌದು, ಇಲ್ಲಿ ಸಿಗ್ತದಪ್ಪ, ಈ ಹಾಜರಿಕೊಂಡು ಹೋದ್ರೆ ಅಧಿಕಾರ ಸಿಗ್ತದೆ ಅನ್ನೋಂಥದ್ದು ಸ್ಪಷ್ಟ ಆಗ್ತಾಯಿದೆ. ಇನ್ನೇ ಅನೇಕ ತಪ್ಪುಗಳು ಇದರಲ್ಲಿದ್ದಾವೆ. ಹೀಗಾಗಿ ಇವತ್ತು ಈ ಒಂದು ಟೌನ್ಶಿಪ್ ವಿರುದ್ಧ ದೊಡ್ಡದಂಥ ಒಂದು ಮೂಮೆಂಟ್ ಮಾಡೋದು, ದೊಡ್ಡದು ಮಾಡೋದು, ಅದನ್ನು ಜೀವಂತ ಇಡೋದು. ಯಾಕೆಂದ್ರೆ ಎಷ್ಟು ಜೀವಂತ ಇರ್ತದೆ ಅಷ್ಟು ಲಾಭ JDS ಮತ್ತು BJPಗೆ. ಹೀಗಾಗಿ ಸಮನ್ವಯ ಸಮಿತಿ ಮಾಡ್ಕೊಂಡಿದ್ರೆ ಗೊತ್ತಾಗಿದೆ ಅವ್ರಿಗೆ. 2020 ನಾವು ಸಮನ್ವಯ ಸಮಿತಿ ಮಾಡ್ಕೊಳ್ಳಾರ್ದು, ನಾವು ಒಂದಾಗಲಾರ್ದು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ JDS ಮತ್ತು BJP ಒಂದಿದ್ದು ಒಂದಾಗಬೇಕು, ಪ್ರಾಮಾಣಿಕ ಒಂದಾಗಿ ಹೋರಾಟ ಮಾಡಬೇಕು. ನಂತರ ಗೆದ್ಮೇಲೆ ನಂತರ ನೋಡೋದು ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರಿಲ್ಲೋ, ಯಾರು ಏನೋ ಎಂತು ಅಂತೇಳಿ. ಆದರೆ ಇವತ್ತು ಮಾತ್ರ ನಾವು ಕೂಡುವುದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೆ ಗೊತ್ತಾಗಿದೆ ಈ ಹಾದಿ ಹಿಡ್ಕೊಂಡು ಹೋದ್ರೆ ನಾವು ಗೆಲ್ತೀವಿ ಅಂತೇಳಿ. ಇದು ರಾಜಮಾರ್ಗ ಆಯ್ತು ಅವ್ರಿಗೆ. ಭಾಳ ಚೆನ್ನಾಗಿ ರೂಪಿ ಮಾಡ್ತಾರೆ. ಯಾಕೆಂದರೆ ವಿರೋಧ ಪಕ್ಷದ ಕೆಲಸವನ್ನು ಮಾಡುವಲ್ಲೇ BJPಗರು ಗಟ್ಟಿಗರು. ಅವ್ರ ಇತಿಹಾಸದ ಅವ್ರ ಹಿಂದೆ 50-60 ವರ್ಷಗಳ ಇತಿಹಾಸದ ಯಾವ ರೀತಿಯಾಗಿ ವಿರೋಧ ಬೆಳೆಸಬೇಕು, ಮಾಡಬೇಕು. ಸಣ್ಣ ಇಶ್ಯೂ ಸಹಿತ ದೊಡ್ಡದಾಗಿ ನಮ್ಮಲ್ಲಿ ಕಳೆದ ಗಾಡಿ ಮಾತಿಲ್ಲ, ಕಡ್ಡಿ ಒಂದು ಗುಡ್ಡ ಮಾಡೋದು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಹೀಗಾಗಿ ಈ ಇಬ್ಬರ ಹೊಂದಾಣಿಕೆಯಿಂದಾಗೆ 2028ರಲ್ಲಿ DKC ಅವರು ಇವ್ರು ಹೆಂಗೆ ಎದುರಿಸ್ತಾರೆ, ಮತ್ತು ಈಗ ಹೆಂಗೆ ಎದುರಿಸ್ತಾರೆ. ಅಧಿವೇಶನದಲ್ಲಿ ಅದು ಸಹಿತ ಅಧಿವೇಶನ ದೊಡ್ಡ ಗದ್ದಲ ಆಗ್ತದೆ. ಇವ್ರೇನು ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ, ಇವರು ಉತ್ತರ ಕೊಡ್ತಾರೆ, ಅವರು ಕೊಡ್ತಾರೆ, ಇವರು ಕೊಡ್ತಾರೆ. ರೈತರಿಗೆ ಏನು ಬೇಕಾಗಿದೆ, ಯಾರಿಗೆ ಕೊಟ್ಟಪ್ಪ ನಮ್ಮ ಭೂಮಿ ಉಳಿದ್ರೆ ಸಾಕು ಅನ್ನೋಂಥದ್ದು, ಈ ಟೌನ್ಶಿಪ್ ಹೋದ್ರೆ ಸಾಕಪ್ಪ ಅನ್ನೋಂಥದ್ದು. ಹೀಗಾದ್ರೆ ಮಾಡಿದವ್ರು ಯಾರಪ್ಪ, ಈಗ ಉಳಿಸೋರು ಯಾರು, ಆಟೋಮೆಟಿಕ್ಕಾಗಿ ಸಾಕು. ಬೆನಿಫಿಟ್ ಯಾರಿಗೆ ಹೋಗ್ತದೆ ಅಂದ್ರೆ BJP ಮತ್ತು ಈ ಒಂದು JDS ಮೈತ್ರಿ. ಅದರಲ್ಲೂ ಇದರಲ್ಲಿ ಒಂದೇನಾಗಿಬಿಡ್ತಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ JDS ಮುಂದಿನ ನಾಯಕರಾಗಿ ಬೆಳೀಲಿಕ್ಕೆ ಕುಟುಂಬ ರಾಜಕಾರಣದಲ್ಲಿ ಎತ್ತಿದ ಕೈ ಅವರು. ಎಲ್ಲರೂ ಅಷ್ಟೇ BJP